ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ರಸಪ್ರಶ್ನೆ ಸ್ಪರ್ಧೆ ಎಂಬುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೀಠಿಕೆ ಇದ್ದಂತೆ. ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿ ರಸಪ್ರಶ್ನೆ ನಡೆಸುವುದರಿಂದ ವಿದ್ಯಾರ್ಥಿಗಳು ಮುಂದೆ ಉನ್ನತ ಹುದ್ದೆಗಳಿಗೆ ಆಯ್ಕೆ ಮಾಡಲು ನಡೆಯುವ ಪರೀಕ್ಷೆಗಳಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲು ಸಹಾಯವಾಗುತ್ತದೆ ಎಂದು ಎಸ್ಡಿಎಂಸಿ ಅಧ್ಯಕ್ಷ ನಿಂಗನಗೌಡ ಸಾಬಿರಾದಾರ್ ಅವರು ಹೇಳಿದರು. ತಾಲೂಕಿನ ಬಂದಾಳ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶನಿವಾರದಂದು ವಿದ್ಯಾರ್ಥಿಗಳಿಗೆ ಕೌನ್ ಬನೇಗಾ ವಿದ್ಯಾಧಿಪತಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಈ ಪ್ರಕಾರವಾಗಿ ಕಾರ್ಯಕ್ರಮ ಮಾಡುವುದು ಹೆಮ್ಮೆಯ ವಿಷಯವಾಗಿದೆ. ಮಕ್ಕಳಿಗೆ ಬೇರೆ ಸಾಂಸ್ಕೃತಿಕ ಸ್ಪರ್ಧೆಗಳಿಗಿಂತ ರಸಪ್ರಶ್ನೆ ಸ್ಪರ್ಧೆ ವಿಭಿನ್ನವಾಗಿರುತ್ತದೆ. ಶಾಲಾ ಪರೀಕ್ಷೆಯಲ್ಲಿ ಕೇವಲ ತರಗತಿಯ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಇರುತ್ತವೆ. ಆದರೆ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಯಾವ ಪರೀಕ್ಷೆಗಳು ಬರುತ್ತದೆ ಎಂದು ಊಹಿಸಲು ಸಾಧ್ಯವಿಲ್ಲ. ಇದಕ್ಕೆ ಯಾವುದೇ ಒಂದು ಪಠ್ಯಪುಸ್ತಕದ ಚೌಕಟ್ಟು, ಸೀಮೆ ಎಂಬುದು ಇರುವುದಿಲ್ಲ ಎಂದರು. ಎಸ್ಡಿಎಂಸಿ ಸದಸ್ಯ ಶ್ರೀ ನಬಿ ರಸೂಲ್ ಬೇಕಿನಾಳ್ ಮಾತನಾಡಿ, ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಎಲ್ಲಾ ಮಕ್ಕಳು ಭಾಗವಹಿಸಿದಾಗ ದೇಶ ವಿದೇಶದ ವಿದ್ಯಮಾನಗಳನ್ನು ತಿಳಿದುಕೊಳ್ಳಲು ಪ್ರತಿನಿತ್ಯ ದಿನಬಳಕೆ ಪತ್ರಿಕೆಗಳನ್ನು ಓದಬೇಕು, ವಾರ್ತೆಗಳನ್ನು ನೋಡಬೇಕು, ಕೇಳಬೇಕು, ಕುತೂಹಲ ಇರಬೇಕು ಎಂದು ಸಲಹೆಯನ್ನ ನೀಡಿದರು. ಕಾರ್ಯಕ್ರಮ ಸಂಯೋಜಕ ವಿಜ್ಞಾನ ಶಿಕ್ಷಕ ಕೃಷ್ಣರಾವ್ ಕುಲಕರ್ಣಿ ಅವರು ಮಾತನಾಡಿ, ಇಂದು ಪ್ರತಿಯೊಬ್ಬರೂ ಮೊಬೈಲ್ ಎಂಬ ಜ್ಞಾನದ ಹೆಬ್ಬಾಗಿಲು ಕೈಯಲ್ಲೇ ಇದೆ, ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ವಿದ್ಯಾರ್ಥಿ ದೆಸೆಯಲ್ಲಿ ಇಂತಹ ಸ್ಪರ್ಧೆಯಲ್ಲಿ ಭಾಗವಹಿಸಿದರೆ ಭವಿಷ್ಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸುಲಭವಾಗಿ ಎದುರಿಸಲು ಸಹಾಯವಾಗುತ್ತದೆ. ರಸಪ್ರಶ್ನೆ ಸ್ಪರ್ಧೆ ಆಯೋಜಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶವನ್ನ ಕಲ್ಪಿಸಿದ್ದು, ಇದನ್ನು ಸದುಪಯೋಗ ಪಡಿಸಿಕೊಳ್ಳಲು ಮೂಲಕ ಬದುಕು ಕಟ್ಟಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರತಿನಿಧಿ ಶ್ರೀ ಅಶೋಕ್ ತಳವಾರ್, ಮುಖ್ಯ ಗುರು ಶ್ರೀ ನಿಂಗನಗೌಡ ಪಾಟೀಲ್, ಶಿಕ್ಷಕರಾದಂಥ ಚಂದ್ರಶೇಖರ್ ಬುಯಾರ್, ಪಿವಿ ಕುಲಕರ್ಣಿ, ಶ್ರೀ ಎಸ್ಬಿ ಪೊದ್ದಾರ್, ಚಿಕ್ಕ ಮಕ್ಕಳ ಸಾಹಿತಿ ಶ್ರೀ ಬಸವರಾಜ್ ಅಗಸರ್, ಭಾಗೇಶ್ ಗೋಲ್ಗೇರಿ, ದಯಾನಂದ್ ಅಂಬಿಗೇರ್, ಶ್ರೀಮತಿ ಎಸ್ ನಾಗ್ಟನ್, ಶ್ರೀಮತಿ ಸುಮಂಗಲ ಕೆಂಬಾವಿ, ಶ್ರೀಮತಿ ಅಕ್ಷತಾ ಉಡ್ಕೇರಿ, ಶಿಕ್ಷಕರು ಶ್ರೀಮತಿ ಮಲ್ಲಮ್ಮ ಹಿಪ್ಪರಗಿ ಮಕ್ಕಳಿಗೆ ಮಾರ್ಗದರ್ಶನವನ್ನ ನೀಡಿದ್ರು. 60 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ನಿನ್ನ ಮೊದಲ ಪ್ರಶ್ನೆ, ಇತ್ತೀಚೆಗೆ ಜರುಗಿದ 83ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು? ಬರಗೂರು ರಾಮಚಂದ್ರಪ್ಪ, ಚಂದ್ರಶೇಖರ್ ಪಾಟೀಲ್, ಪಾಟೀಲ್ ಪುಟ್ಟಪ್ಪ, ನಿಸಾರ್ ಅಹಮದ್. ಚಂದ್ರಶೇಖರ್ ಪಾಟೀಲ್ ಲಾಕ್ ಮಾಡಿ. ಒಂದು ಲೈಫ್ ಲೈನ್ ಕೂಡ ಇದೆ, ಲಾಕ್ ಮಾಡಿ. ಶೋರ್. ಚಂದ್ರಶೇಖರ್ ಪಾಟೀಲ್. ಉತ್ತರ ಏನಾಗಿದೆ? ಸರಿಯಾಗಿದೆ. ಜೋರಾದ ಚಪ್ಪಾಳೆ. ಹೇಗೆ ಗೊತ್ತಿತ್ತು? ಹೇಗೆ ಹೇಳಿದೆ? ಚಂದ್ರಶೇಖರ್ ಪಾಟೀಲ್ ಅಂತ ಹೇಗೆ ಹೇಳಿದೆ? ನೋಡಿದಿ? ಚಂಪಾ. ಹೇಗೆ ಗೊತ್ತಾಯ್ತದು? ಹೆಂಗ್ ಗೊತ್ತಾಯ್ತದು? ಚಂದ್ರಶೇಖರ್ ಪಾಟೀಲ್ ಅಂತ ಹೆಂಗ್ ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು? ಓಕೆ, ಸುಮ್ಮನೆ ಒಂದೊಂದ್ಸರಿ ಎಲ್ಲಕ್ಕೆ ಕೂಡ ಅದೃಷ್ಟವನ್ನ ಕೈ ಹಿಡಿತದೆ, ಹೌದಿಲ್ಲ? ನಿನ್ನ ಮುಂದಿನ ಪ್ರಶ್ನೆ, ಕನ್ನಡ ಚಿತ್ರರಂಗದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದವರು ಯಾರು? ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಜಿ ಉದಯ್ ಶಂಕರ್, ಉದಯ್ ಕುಮಾರ್. ಡಾಕ್ಟರ್ ರಾಜ್ಕುಮಾರ್. ಶೋರ್? ಶೋರ್? ಲಾಕ್ ಮಾಡಿ. ಎಸ್, ಲಾಕ್ ದ ಆನ್ಸರ್. ಡಾಕ್ಟರ್ ರಾಜ್ಕುಮಾರ್. ಉತ್ತರ ಸರಿಯಾಗಿದೆ. ಕನ್ನಡ ವರ್ಣಮಾಲೆಯಲ್ಲಿರುವ ಸಂದಾಕ್ಷರಗಳು ಯಾವುವು? ಐ ಔ. ಅವನೇ ಲಾಕ್ ಮಾಡಿಬಿಡಿದ ಆಲ್ರೆಡಿ. ಯಾವ ಉತ್ತರ ಹೇಳ್ರಿ? ಐ ಔ. ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಇಂಗ್ಲಿಷ್ ವರ್ಣಮಾಲೆಯಲ್ಲಿರುವ ಸ್ವರಗಳ ಸಂಖ್ಯೆ ಎಷ್ಟು? 5. ಉತ್ತರ ಸರಿಯಾಗಿದೆಯಾ? ಲಾಕ್ ದ ಆನ್ಸರ್. ಉತ್ತರ 5 ಸರಿಯಾಗಿದೆ. ಮೂರನೇ ಪ್ರಶ್ನೆ, ಓಕೆ, ಅಗೇನ್ ಲಕ್ಕಿ ಬಾಯ್. ರಕ್ತದ ಬಣ್ಣವು ಕೆಂಪಾಗಿರಲು ಕಾರಣವಾದ ವರ್ಣಕ ಯಾವುದು? ಹಿಮೋಗ್ಲೋಬಿನ್. ಸರಿಯಾದ ಉತ್ತರ
ರಿಪೀಟ್ ಆಗ್ತದೆ ಎಷ್ಟು ಊರು ಪ್ಲಸ್ ಊರು ಊರೂರು ಇದು ಯಾವ ಸಂಧಿ? ಊರು ಪ್ಲಸ್ ಊರು ಊರೂರು ಇದು ಯಾವ ಸಂಧಿ? ಲೋಪ ಸಂಧಿ, ಗುಣ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಯಾರು ಮಾತಾಡಂಗಿಲ್ಲ? ನೀವು ಮಾತಾಡಂಗಿಲ್ಲ ಯಾರು? ಊರು ಪ್ಲಸ್ ಊರು ಊರೂರು ಆಗಮ ಸಂಧಿ. ಲಾಸ್ಟ್ ಆನ್ಸರ್ ಆಗಮ ಸಂಧಿ. ಹೇಳಬಾರ್ದು ಯಾರು ಅಡ್ವಾನ್ಸ್. ಲೋಪ ಸಂಧಿ. ಊರು ಪ್ಲಸ್ ಊರು ಏನಾಗುತ್ತೆ ನೋಡಿದ್ರೆ? ಯಾಕಾಗುತ್ತೆ ಹೆಂಗಂತಾರೆ ಯಾರು ಹೇಳ್ತೀರಾ? ಯಾಕೆ ಲೋಪ ಯಾಕಾಗುತ್ತೆ ಹೇಳ್ಬೇಕಂದ್ರೆ ಹೇಳ್ರಿ ಎಲ್ಲಿ ಸ್ವರ? ಊರು ಪ್ಲಸ್ ಊರು ಲೋಪ ಸಂಧಿ ಯಾಕಾಯ್ತು? ಊರು ಎದ್ನಿಂದ್ರು? ಹೆದರಬಾರ್ದು ನಾವು ಹೇಳಿಲ್ಲ ಸರ್. ಈಗ ಸರ್ ಅದ್ರ ಬಗ್ಗೆ ಹೇಳ್ತಾರೆ. ಕನ್ನಡ ನಾಡು ಡ್ಯಾಶ್ ಬೀಡು. ಆಪ್ಷನ್ ಎ ಬೆಳೆ ಬೀಡು, ಆಪ್ಷನ್ ಬಿ ತೆಂಗಿನ ಬೀಡು, ಆಪ್ಷನ್ ಸಿ ಗಂಧದ ಬೀಡು, ಆಪ್ಷನ್ ಡಿ ತೆಂಗಿನ ಬೀಡು. ಲೈಫ್ ಲೈನ್ ಅದಕ್ಕೆ ನೋಡು, ಅವಸರ ಮಾಡಬೇಡ, ಒಂದು ಲೈಫ್ ಲೈನ್ ಕೂಡ ಇದೆ. ಯಾರ್ಯಾರಿಗೆ ಹೆಲ್ಪ್ ತಗೋಬಹುದು ಬೇಕಾದ್ರೆ ಬೇಗ. ಟೈಮ್ ಇನ್ನು 30 ಸೆಕೆಂಡ್ ಮಾತ್ರ ಇದೆ. ಯಾರಾದ್ರೂ ನಿಮಗೆ ಹೆಲ್ಪ್ ತಗೋಬಹುದು, ಫ್ರೆಂಡ್ಸ್ ಆಗಿರ್ಬೋದು, ಯಾರು ಗುರುಗಳಾಗಿರ್ಬೋದು, ಯಾರಾದ್ರೂ ಹೆಲ್ಪ್ ತಗೋಬಹುದು. ಟೈಮ್ ಇನ್ನು 28 ಸೆಕೆಂಡ್ ಮಾತ್ರ ಇದೆ. ಬೇಗ ಸರ್ ಕೇಳ್ತಾರೆ. ಸರ್ ಬೇಗ ಉತ್ತರ ಕೊಡಿ ಸರ್. ಗಂಧದ ಬೀಡು ಲಾಕ್ ಮಾಡಿ. ಸರ್ ಮೇಲೆ ನಂಬಿಕೆ ಇದೆಯಾ? ಓಕೆ, ಗಂಧದ ಬೀಡು ಲಾಕ್ ದ ಆನ್ಸರ್. ಉತ್ತರ ಸರಿಯಾಗಿದೆ. 1950 ಶೋ ಲಾಕ್ ಮಾಡಿ. ಉತ್ತರ ಸರಿಯಾಗಿದೆ. 6 ಪ್ರಶ್ನೆಗಳಿಗೆ 6 ಉತ್ತರಗಳನ್ನ ಸರಿಯಾಗಿ ನೀಡಿದ ವಿದ್ಯಾರ್ಥಿಗೆ ಧನ್ಯವಾದಗಳು. ಈಗ 7ನೇ ಪ್ರಶ್ನೆ. ವಿಜಯನಗರ ಸಾಮ್ರಾಜ್ಯವು ಯಾವ ನದಿಯ ದಡದ ಮೇಲೆ ಸ್ಥಾಪನೆ ಆಯಿತು? ತುಂಗಭದ್ರಾ, ಕೃಷ್ಣಾ, ಭೀಮಾ, ಕಾವೇರಿ. ಶೋ ನೋಡು, ವಿಚಾರ ಮಾಡು. ತುಂಗಭದ್ರಾ. ಇನ್ನು 45 ಸೆಕೆಂಡ್ಗಳ ಕಾಲಾವಕಾಶ ಇದೆ. ಹೆಲ್ಪ್ ಲೈನ್ ಯಾರು ತೋತಿಯಾ? ಆನ್ಸರ್ ಸರ್ ಇಲ್ಲಿ ಬಿಟ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಅದ ಸರ್. ಇಂಗ್ಲಿಷ್ ಇದು. God turns a shepherd boy into dash empire. A and the none of the above. ಯಾವುದು? ಸರ್ ಯಾರು ಅಂತ ಹೇಳ್ತಾ ಇದ್ದಾರೆ. ಶೋ ಇಲ್ಲಿ 11, 12, 10, 9. 11 ನೋಡು ಲಾಕ್. ಉತ್ತರ ಸರಿಯಾಗಿದೆ. ಜೋರ ಚಪ್ಪಾಳೆ. 5 ಪ್ರಶ್ನೆಗಳಿಗೆ 5 ಉತ್ತರವನ್ನು ಸರಿಯಾಗಿ ನೀಡಿದ್ದಾನೆ. 6ನೇ ಪ್ರಶ್ನೆ. ಸರ್ ದಯಾನಂದ್ ಸರ್. ಭಾರತದ ಪಿತಾಮಹ ಅಂತ ಯಾರನ್ನು ಕರಿತೀರಿ? ಮಹಾತ್ಮ ಗಾಂಧೀಜಿ. ಚೇಂಜ್ ಆಗಬಾರ್ದು. Fill in the blank. God turns a shepherd boy into. ಸರಿಯಾಗಿದೆ. ಎಷ್ಟು ಪ್ರಶ್ನೆ ಸರಿಯಾದ ಉತ್ತರ ಕೊಟ್ಟು ಹಾಕಿ? 3 ಪ್ರಶ್ನೆ. ಎಷ್ಟು? 3 ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟು ಒಂದು ವಿಶೇಷ ಅವರಿಗೆ ಲಾಕ್ ಮಾಡಬಹುದಾಗಿದೆ. ಎಸ್, ವೆರಿ ಗುಡ್. ಭಾರತ ಪಿತಾಮಹ ಅಂತ ಹೇಳ್ತಾರ. ಸರ್ದಾರ್ ವಲ್ಲಭಾಯ್ ಪಟೇಲ್, ಮಹಾತ್ಮ ಗಾಂಧೀಜಿ,